ನಿಲ್ಲಿಸ್ಬೇಕಂತೇಳಿ ನಮ್ಮ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಮ್ದೆಲ್ಲ ಸಹಕಾರ ಇಲ್ಲ ಅಂತ ನಮ್ಮ ಮಂಡಲದ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸುರೇಶ್ ಅಣ್ಣವರೇ, ಹಿರಿಯರಾಗಿರ್ತಕ್ಕಂಥ ರಾಮದಾಸ್ ಅಣ್ಣವರೇ, ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಅವರು ಮತ್ತೆಲ್ಲ ನಮ್ಮ ಮುಖಂಡರು ಹೆಗ್ಗೆರೆ ಫ್ಯಾಕ್ಟ್ರಿ ಅಲ್ಲಿಗೆ ಏನು ಮೆಟೀರಿಯಲ್ ರಾ ಮೆಟೀರಿಯಲ್ ತಗೊಂಡು ಹೋಗ್ಬೇಕಂತ ಏನು ತಾವು ಇವತ್ತು ಚಳ್ಳಕೆರೆ ನಗರ ರೈಲ್ವೆ ನಿಲ್ದಾಣದಲ್ಲೇ ಅದನ್ನು ಡಂಪಿಂಗ್ ಯಾರ್ಡ್ ಆಗಿ ಪರಿವರ್ತನೆ ಆಗಿದೆ. ಆ ಒಂದು ವಿಚಾರವಾಗಿ ಕಳೆದ 15-20 ದಿನಗಳ ಕೆಳಗಡೆ ಅಲ್ಲಿ ಸ್ಥಳೀಯ ನಾಗರಿಕರು ಮತ್ತು ಸುತ್ತಮುತ್ತಲಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇರ್ಬೋದು, ಶಾಲಾ ಕಾಲೇಜಿನವರು ಇರ್ಬೋದು ಸಹ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಇವತ್ತು ಏನು ಚಳ್ಳಕೆರೆ ನಗರದಲ್ಲಿ ರೈಲ್ವೆ ನಿಲ್ದಾಣ ಇದೆ, ಅಲ್ಲಿ ಪ್ರಯಾಣಿಕರು ಸಹ ರೈಲು ಹತ್ತೋದಾಗಲಿ ಇಳಿಯೋದಾಗಲಿ ಸಂಚಾರ ಮಾಡೋದಾಗಲಿ ಅದು ಅವ್ರಿಗೂ ಸಮಸ್ಯೆ ಆಗ್ತಕ್ಕಂಥದ್ದು. ಮತ್ತು ಸುತ್ತಮುತ್ತಲಿನ ನಾಗರಿಕರು ಮತ್ತು ಏನು ಶಾಲಾ ಕಾಲೇಜುಗಳಿದೆ ಅವ್ರಿಗೂ ಸಹ ಮೈನಿಂಗ್ ಧೂಳಿಂದ ಬಹಳಷ್ಟು ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರ್ತಕ್ಕಂಥದ್ದು. ಯಾಕೆಂದರೆ ಆ ಮೈನಿಂಗ್ ನಾವು ಸ್ಥಳಕ್ಕೆ ನಮ್ಮ MP ಸಾಹೇಬರು ಸಹ ಹೋಗಿದ್ರು. ಅನೇಕ ಸಾರ್ವಜನಿಕರು ದೂರ ಮೇಲೆ MP ಸಾಹೇಬರು ಸಹ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ವಿರೋಧ ಅಲ್ಲಿ ಸಾರ್ವಜನಿಕರು ನಾಗರಿಕರು ವ್ಯಕ್ತಪಡಿಸಿದ್ರು. ಅದೇ ರೀತಿ ಆ ಧೂಳು ಹೆಂಗಿದೆ ಅಂದರೆ ಆ ಧೂಳು ನಾವು ಸೇವನೆ ಮಾಡ್ತಕ್ಕಂಥ ಗಾಳಿಯಲ್ಲಿ ಬೆರೆತು ಅದು ನಮ್ಮ ಶ್ವಾಸಕೋಶಕ್ಕೆ ಹೋದ್ರೆ ಈ ಸಂಪೂರ್ಣವಾಗಿ ಈ ಭಾಗದ ಸುತ್ತಮುತ್ತಲಿನ ಭಾಗದ ಏನು ನಾಗರಿಕರಿದ್ದಾರೆ ಅವರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತದೆ. ಹಾಗಾಗಿ ಇವತ್ತು ಪ್ರಕಾಶ್ ಸ್ಪಾಂಜ್ ಐರನ್ ಇದೆ, ಆ ಒಂದು ಐರನ್ಗೆ ನೀವು ರಾ ಮೆಟೀರಿಯಲ್ ತಗೊಳ್ಳಿ, ನಾವೇನು ಅದಕ್ಕೆ ವಿರೋಧ ಇಲ್ಲ. ಆದರೆ ಅದಕ್ಕಿರ್ತಕ್ಕಂಥ ನಿಯಮಾವಳಿಗಳು ಪ್ರಕಾರ ನೀವು ತಗೋಬೇಕಾಗ್ತದೆ. ಇವತ್ತು ಏಕಾಏಕಿ ಬಂದು ಒಬ್ಬ ನಾಗರಿಕ ಒಂದು ವಸತಿ ಸ್ಥಳಗಳಲ್ಲಿ ಅದು ರೈಲ್ವೆ ಸ್ಟೇಷನಲ್ಲೇ ಬಂದು ನೀವು ಡಂಪಿಂಗ್ ಅದನ್ನು ಲಾರಿಗಳಿಗೆ ಲೋಡ್ ಮಾಡ್ಕೊಂಡು ಹೊರಟ್ರೆ ಅಲ್ಲಿ ತುಂಬಾ ದುಷ್ಪರಿಣಾಮ ಬೀಳ್ತದೆ. ಇದಕ್ಕೆ ನಾವು ಚಳ್ಳಕೆರೆ ನಾಗರಿಕರು ವಿರೋಧ ಪಡಿಸ್ತೀವಿ. ಯಾಕೆಂದರೆ ಚಳ್ಳಕೆರೆ ಇವತ್ತು ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿಯವರು ಇದು 3ನೇ ಅವಧಿಯವರು. ಹಾಗಾಗಿ ಇವತ್ತು ಅವರು ಸಾಕಷ್ಟು ಇವತ್ತು ಜನರು 3 ಬಾರಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಶಾಸಕರಲ್ಲಿ ಹೇಳ್ತಕ್ಕಂಥ ವಿಚಾರ ಇಷ್ಟೇ, ಇವತ್ತು ನೀವು ಒಬ್ಬ MLA ಆಗಿ ಇವತ್ತು ರೈಲ್ವೆ ಸ್ಟೇಷನ್ನಲ್ಲಿ ನಿಮ್ಮ ಕಣ್ಣು ಮುಂದೆನೇ ಇವಕ್ಕೆಲ್ಲ ನೀವು ಪರ್ಮಿಷನ್ ಕೊಟ್ಟಾಗ ನೀವು ಏಕದಕ್ಕೆ ವಿರೋಧ ಮಾಡಿಲ್ಲ. ಯಾಕಂದರೆ ಇವತ್ತು ಚಳ್ಳಕೆರೆ ನಾಗರಿಕರ ಆರೋಗ್ಯದ ಪ್ರಶ್ನೆ ಇದೆ, ಮಕ್ಕಳ ಆರೋಗ್ಯದ ಪ್ರಶ್ನೆ ಇದೆ. ಹಾಗಾಗಿ ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿ ಅದನ್ನು ಪ್ರಾರಂಭ ಮಾಡಬೇಕಾಗಿ. ನೀವು ಏಕಾಏಕಿ ಅವ್ರು ಯಾರು ಕಂಪ್ನಿಗೆ ಬಂದರೂ ಇಲ್ಲ ಅನ್ಲೋಡ್ ಮಾಡ್ತೀವಿ ಅಂದ ತಕ್ಷಣ ನೀವು ಒಪ್ಕೊಂಡು ಅವ್ರು ನೇರವಾಗಿ ಸಹಕಾರ ಕೊಟ್ಟು ಇವತ್ತು ಚಳ್ಳಕೆರೆ ಜನರ ಆರೋಗ್ಯದ ಮೇಲೆ ಇದು ಬಹಳಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಅದಕ್ಕಾಗಿ ಇದಕ್ಕೆ ನೇರ ಹೊಣೆ ಚಳ್ಳಕೆರೆ ಶಾಸಕರಿಗೆ ರಘುಮೂರ್ತಿಯವರು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಅವನ್ನೇ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ರಘುಮೂರ್ತಿ ಅವರನ್ನೇ ನಾವು ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಅವರೇ ಶಾಸಕರು ಆಗಬೇಕು. ನಮ್ಮ ಬೇಡಿಕೆ ಇಷ್ಟೇ, ಇವತ್ತು ಅಭಿವೃದ್ಧಿ ಕೆಲಸಗಳು ನಡಿಬೇಕು, ಆದರೆ ಕರೆಕ್ಟಾಗಿ ವ್ಯವಸ್ಥಿತವಾಗಿ ನಡಿಬೇಕು. ಇವತ್ತು ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅವರು ಡಂಪಿಂಗ್ ಯಾರ್ಡ್ ಏನಿದೆ ಅದನ್ನು ಬದಲಾವಣೆ ಮಾಡಿ ಒಂದು ಕಾನೂನು ಅಡಿಯಲ್ಲಿ ಏನು ಬರ್ತದಿಲ್ಲ ಅಂದರೆ ನೇರವಾಗಿ ರೈಲ್ವೆ ಹಾಕಿಸ್ಕೊಳ್ಳಿ. ಅವರು ಪ್ರಕಾಶ್ ಅವರು ಅವ್ರ ಫ್ಯಾಕ್ಟ್ರಿಗೆ ನೇರವಾಗಿ ರೈಲ್ವೆ ಹಾಕಿಸ್ಕೊಂಡು ಅಲ್ಲೇ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡು ನಮಗೆ ಅಭ್ಯಂತರ ಇಲ್ಲ. ಆದರೆ ನಮ್ಮ ಚಳ್ಳಕೆರೆ ನಗರದಲ್ಲಿ ನಾವು ಬೇಡ ಅಂತ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಶಾಸಕರಿಗೆ ನೇರ ಹೊಣೆ, ಯಾಕಂದ್ರೆ ಅವ್ರ ಜವಾಬ್ದಾರಿಯಲ್ಲಿ ಅವರು ಗಮನಕ್ಕೆ ಬರ್ತದೆ. ಇವತ್ತು ಅಧಿಕಾರಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಏನು ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ದಾರೆ ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರಿಗೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಅದನ್ನು ನಡೆಸ್ತಕ್ಕಂಥದ್ದು ಸನ್ಮಾನ್ಯ ಶಾಸಕರು. ಹಾಗಾಗಿ ಇದನ್ನು ನಾವು ಸಹ ಪ್ರತಿಭಟನೆ ಮಾಡಿದ್ದೀವಿ. ಆದರೂ ಸಹ ಯಾವುದೇ ಗಮನಕ್ಕೆ ತಗೊಂಡಿಲ್ಲ. ಅವರು ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾವುದೇ ಒಂದು ಗಮನಕ್ಕೆ ತಗೊಂಡಿಲ್ಲ. ಹಾಗಾಗಿ ಇವತ್ತು ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ ಪಕ್ಷದ ವತಿಯಿಂದ. ಮುಂಬರುವ ದಿನದಲ್ಲಿ ನಾವು ಎಲ್ಲ ಸೇರಿ ಅವರು ಡಂಪಿಂಗ್ ಯಾರ್ಡ್ ನಿಲ್ಲಿಸೋ ತನಕ, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ನಿಲ್ಲಿಸೋ ತನಕನೂ ಬೇರೆ ಸ್ಥಳಾಂತರ ಮಾಡಿ ಯಾವುದೇ ಜಾಗ ಸೂಕ್ತ ಜಾಗ ಇರ್ಬೋದು, ಇಲ್ಲಾಂದರೆ ಪ್ರಕಾಶ್ ಪಾಂಜೆ ನೇರವಾಗಿ ರೈಲ್ವೆ ಅಲ್ಲಿಗೆ ಹಾಕ್ಸ್ಕೊಂಡು ಬೇಕಾದ್ರೆ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅವರು. ಹಾಗಾಗಿ ದಯಮಾಡಿ ಇದನ್ನು ನಿಲ್ಲಿಸಬೇಕು. ಅದು ನಿಲ್ಲಿಸೋ ತನಕನೂ ಸಹ ನಾವು ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ವಿಚಾರವಾಗಿ ನಾವು ಚಳ್ಳಕೆರೆ ನಾಗರಿಕರ ಪರವಾಗಿದ್ದೀವಿ. ಏಕೆಂದರೆ ಇವತ್ತು ಕಾಂಗ್ರೆಸ್ಸರು ಬರೀ ಅಪಪ್ರಚಾರದ ಮೂಲಕನೇ ರಾಜಕಾರಣ ಮಾಡ್ತಕ್ಕಂಥದ್ದು.
ಇವತ್ತು ನಾವು ಹೋಗಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ AP ಸಾಹೇಬರು ನೇರವಾಗಿ ಹೇಳಿದರು, ಇದನ್ನ ನಿಲ್ಲಿಸಲೇಬೇಕು, ನನಗೆ ಸಾರ್ವಜನಿಕರು ನನಗೆ ದೂರು ಕೊಟ್ಟಿದ್ದಾರೆ, ಇದನ್ನು ದಯಮಾಡಿ ನಿಲ್ಲಿಸ್ರಿ, ಇದು ಕೂಡಲೇ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ತಹಸೀಲ್ದಾರ್ ಹೇಳಿದ್ದಾರೆ, ಪೊಲೀಸ್ ಇಲಾಖೆಗೂ ಹೇಳಿದ್ದಾರೆ, ಸಂಬಂಧಪಟ್ಟವ್ರಿಗೂ ಹೇಳಿದ್ದಾರೆ. ಆದ್ರೂ ಇದುವರೆಗೂ 15-20 ದಿನ ಆದ್ರೂ ನಾವು ಪ್ರತಿಭಟನೆ ಮಾಡಿ ಇದುವರೆಗೂ ಮೀಟಿಂಗ್ ಕರೆದಿಲ್ಲ. ಆ ವಿಚಾರವಾಗಿ ಯಾವುದೇ ಒಂದು ಗಮನಕ್ಕೆ ಬರ್ತಾನೆ ಆಡಳಿತ ಫುಲ್ಲು ನಿರ್ಲಕ್ಷ್ಯ ಮಾಡಿ ಇವತ್ತು ಅದನ್ನ ಕೆಲಸವನ್ನ ಅವ್ರಿಗೆ ಡಂಪಿಂಗ್ ಯಾರ್ಡ್ ಐಎಂಒನ್ನ ಅದ್ರ ತಮ್ಮ ಕೆಲಸವನ್ನು ತಾವು ಮುಂದುವರಿಸ್ತಾ ಇದ್ದಾರೆ.